ಮಂಡ್ಯದಲ್ಲಿ ಮುಂದುವರೆದ ಐಟಿ ಅಧಿಕಾರಿಗಳ ರೇಡ್. ಇನ್ನೂ ಕೂಡ ಐಟಿ ದಾಳಿ ಮುಂದುವರೆದಿದೆ ಅನ್ನೋ ಒಂದು ಅಪ್ಡೇಟ್ ಈಗ ಸಿಗ್ತಾ ಇರೋದು. ಮಂಡ್ಯ ಕಾಂಗ್ರೆಸ್ ಮುಖಂಡನಿಗೆ ಈ ಬಾರಿ ಐಟಿ ಶಾಕ್. ಜೆಡಿಎಸ್ನ ಸಚಿವರೇನಿದ್ದಾರೆ ಅವರ ಆಪ್ತರಿಗೆ ಬೆಂಬಲಿಗರ ಮನೆಯಲ್ಲಿ ಐಟಿ ದಾಳಿ ಆಗಿತ್ತು. ಈಗ MS ಆತ್ಮಾನಂದ ಅವರ ಮನೆಯ ಮೇಲೆ ಐಟಿ ದಾಳಿ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆತ್ಮಾನಂದ ಮಾಜಿ ಸಚಿವ, ಅದೇ ರೀತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೌದು. ಹಾಗಾಗಿ ಈಗ ಸುಭಾಷ್ ನಗರದ 1ನೇ ತಿರುವಿನಲ್ಲಿರುವಂತಹ ಆತ್ಮಾನಂದ ಅವರ ಮನೆಯ ಮೇಲೆ ಐಟಿ ದಾಳಿ ಆಗಿದೆ. ಈಗ ಮಂಡ್ಯದಲ್ಲಿ ಐಟಿ ರೇಡ್ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತಷ್ಟೇ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಐಟಿ ದಾಳಿ ಬಗ್ಗೆ ನನಗೇನು ತಕರಾರಿಲ್ಲ, ಆದ್ರೆ ಮಂಡ್ಯ ಮತ್ತು ಜೆಡಿಎಸ್ನ ಭದ್ರಕೋಟೆ ಆಗಿರುವಂತಹ ಹಾಸನದಲ್ಲಿ ಯಾಕೆ ಅಂತ. ಈಗ ಮಂಡ್ಯದ ಕಾಂಗ್ರೆಸ್ ಮುಖಂಡನಿಗೆ ಈಗ ಶಾಕ್. ಮಾಜಿ ಸಚಿವ MS ಆತ್ಮಾನಂದ ಅವರಿಗೆ ಅವರ ಮನೆಯ ಮೇಲೆ ಐಟಿ ದಾಳಿ ಆಗಿದೆ. ಈಗ ಲಭ್ಯವಾಗ್ತಿರೋದು ಆತ್ಮಾನಂದ ಮಾಜಿ ಸಚಿವ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೌದು. ಅವರ ಮನೆಯ ಮೇಲೆ ಇದೀಗ ಐಟಿ ದಾಳಿ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಸುಭಾಷ್ ನಗರದಲ್ಲಿರುವಂತಹ 1ನೇ ತಿರುವಿನಲ್ಲಿರುವಂತಹ ಅವರ ಮನೆಯ ಮೇಲೆ ಈಗ ದಾಳಿ ಆಗಿದೆ. ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿರೋದು. ಸುಮಾರು 4 ರಿಂದ 5 ಅಧಿಕಾರಿಗಳ ತಂಡದಿಂದ ದಾಳಿ ಆಗಿದೆ. ಆತ್ಮಾನಂದ ಅವರ ಮನೆಯಲ್ಲಿ ದಾಖಲೆ ಪತ್ರಗಳೇನಿದಾವೆ ಅದರ ಪರಿಶೀಲನೆ ಈಗ ಅಲ್ಲಿ ಆಗ್ತಾ ಇದೆ. ಒಂದಾದ ನಂತರ ಒಂದು ಅವರ ಇನ್ಕಮ್ ಏನಿದೆ, ಅದರ ಮೂಲ ಏನು, ಇದರ ಡಾಕ್ಯುಮೆಂಟ್ಗಳಲ್ಲಿ ಅದೆಲ್ಲವನ್ನು ಕೂಡ ಮನೆಯ ಎಲ್ಲರನ್ನೂ ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಗ ಮಂಡ್ಯದಲ್ಲಿ ಏನು JDSನ ಪುಟ್ಟರಾಜು ಅವರಿಗೆ ಸಂಬಂಧಪಟ್ಟಂತೆ ಅಲ್ಲಿ ದಾಳಿ ಆಗಿತ್ತು. ಅದೇ ರೀತಿಯಾಗಿ ಉಳಿದಂಥ JDSನ ಬೆಂಬಲಿಗರು ಕೆಲವೊಬ್ಬ ಅಧಿಕಾರಿಗಳ ಮೇಲೆ PWDಗೆ ಸಂಬಂಧಪಟ್ಟಂತವ್ರು ಇರ್ಬೋದು, ಅವ್ರ ಮೇಲೆ ಆಗಿತ್ತು. ಈಗ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಐಟಿ ದಾಳಿಯ ಬಿಸಿ ತಾಗ್ತಾ ಇದೆ. ರವಿ ಲಾಲಿಪಾಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರವಿ, ಇದೀಗ ಇವತ್ತು ಕೂಡ ಐಟಿ ದಾಳಿ ಮುಂದುವರೆದಿದೆ ಅನ್ನೋದು ಏನೇನಾಗಿದೆ, ಸದ್ಯಕ್ಕೆ ಏನ್ ನಡೀತಿದೆ ಅಂತ ರೇಡ್ನಲ್ಲಿ? ರವಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ರವಿ, ಈಗ ಐಟಿ ದಾಳಿ ಮುಂದುವರೆದಿರುವಂತ ಈಗ ಮಾಹಿತಿ ಸಿಗ್ತಿರೋದು ಎಲ್ಲ ಆಗ್ತಿದೆ, ಏನೇನಾಗ್ತಿದೆ, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಇದಕ್ಕೆ? ಸಂಪರ್ಕ ಸಾಧ್ಯವಾಗಿಲ್ಲ. ಇವತ್ತು ಐಟಿ ದಾಳಿ ಮುಂದುವರೆದಿದೆ ಮಂಡ್ಯದಲ್ಲಿ. ಅದರಲ್ಲೂ ಏನು JDSನ ಸಂಬಂಧಪಟ್ಟಂತೆ ರೇಡ್ ಆಗಿತ್ತು 1-2 ದಿನಗಳ ಹಿಂದೆ. ಈಗ ಮತ್ತೆ ಮುಂದುವರೆದಿದೆ. ಆತ್ಮಾನಂದ ಅವ್ರ ಮನೆಯ ಮೇಲೆ, ಮನೆಯಲ್ಲಿರುವಂಥ ಎಲ್ಲರನ್ನೂ ಕೂಡ ಅಧಿಕಾರಿಗಳು ಅಲ್ಲಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇನ್ನು ಸಂಬಂಧಪಟ್ಟಂಥ ದಾಖಲೆಗಳು, ಎಲ್ಲೆಲ್ಲಿ ಇನ್ಕಮ್ ಬಂದಿದೆ, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಎಲ್ಲಿ ಸಿಕ್ಕಿರುವಂಥ ಒಂದು ವಿಚಾರಕ್ಕೆ ಏನೇನು ಲಭ್ಯವಾಗಿದೆ, ಅದಕ್ಕೆ ಸೂಕ್ತವಾದಂಥ ಡಾಕ್ಯುಮೆಂಟ್ಗಳು ನಿಮ್ಮ ಬಳಿ ಇದೆಯಾ, ಬಿಲ್ ಇದೆಯಾ, ಇದೆಲ್ಲವನ್ನು ಕೂಡ ಅಲ್ಲಿ ಚೆಕ್ ಮಾಡಲಾಗ್ತಾ ಇದೆ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಐಟಿ ದಾಳಿಗಳು ಕೂಡ ಆಗ್ತಿದ್ದಾವೆ. ಅದರಲ್ಲೂ ಕಾಂಗ್ರೆಸ್ ಮತ್ತು JDSನ ನಾಯಕರ ಮನೆಗಳ ಮೇಲೆ, ಅಂದರೆ ನಾಯಕರಿಗೆ ಸಂಬಂಧಪಟ್ಟಂಥವ್ರು ಮಾಜಿ ಸಚಿವರು ಇರ್ಬೋದು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ MS ಆತ್ಮಾನಂದ ಅವರ ಮನೆಯ ಮೇಲೆ ಈಗ ದಾಳಿ ಆಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಸುಭಾಷ್ ನಗರದಲ್ಲಿರುವಂಥ 1ನೇ ತಿರುವಿನಲ್ಲಿ ಸದ್ಯ KPCC ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆತ್ಮಾನಂದ ಅವರು. ಸುಭಾಷ್ ನಗರದಲ್ಲಿರುವಂಥ 1ನೇ ತಿರುವಿನಲ್ಲಿರುವಂತಹ ಮನೆಯಲ್ಲಿ ಸದ್ಯಕ್ಕೆ ಈಗ ಪರಿಶೀಲನೆ ನಡೆಸಿದ್ದಾರೆ ಐಟಿ ಅಧಿಕಾರಿಗಳು. ಸಂಬಂಧಪಟ್ಟಂಥದ್ದು ಏನೇನು ಸಿಗ್ತಾ ಇದೆ ಅವರಿಗೆ ಪರಿಶೀಲನೆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಮೂಲಕ ಏನು 3-4 ದಿನಗಳ ಹಿಂದೆ ಐಟಿ ದಾಳಿ ಆಗಿತ್ತು. ಅವತ್ತು ಕೂಡ JDSಗೆ ಸಂಬಂಧಪಟ್ಟವರಿಗೆ ಅಲ್ಲಿ ದಾಳಿ ಮಾಡ್ತಿದ್ದಾರೆ. ಇದೊಂದು ಉದ್ದೇಶಿತ ದಾಳಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು, JDS ನಾಯಕರು ಹೇಳ್ತಾ ಇದ್ರು. ಈಗ ಆತ್ಮಾನಂದ ಅವರ ಮನೆ ಮೇಲೆ ದಾಳಿ ಹಾಕಿದೆ. ರವಿ ಲಾಲಿಪಾಡಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ ಲಾಲಿಪಾಡಿ, ಇವತ್ತಿನ ರೇಡ್ ಏನೇನಾಗ್ತಿದೆ, ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಅವಿನಾಶ್, ಏನು ಐಟಿ ದಾಳಿ ಇವತ್ತಿಗೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು ಮಂಡ್ಯದಲ್ಲಿ. ಯಾಕೆಂದ್ರೆ ಕಳೆದ ಕೆಲವು ದಿನಗಳಿಂದ ಇದು 3ನೇ ದಾಳಿ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಅದು ಕಾಂಗ್ರೆಸ್ನ ಮಾಜಿ ಸಚಿವರಾಗಿರ್ತಕ್ಕಂಥವ್ರು ಆತ್ಮಾನಂದ ಅಂತ ಹೇಳಿ ಈಗ KPCC ನಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಹೀಗಾಗಿ ಅವರ ಮಂಡ್ಯದ ಸುಭಾಷ್ ನಗರದ 1ನೇ ಕ್ರಾಸ್ ನಲ್ಲಿ ಇರತಕ್ಕಂಥ ಅವ್ರ ಮನೆ ಮೇಲೆ ಸುಮಾರು 4-5 ಅಧಿಕಾರಿಗಳು ಬಂದು ದಾಳಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಯಾವ ಉದ್ದೇಶ ಇಟ್ಕೊಂಡು ಅಥವಾ ಏನು ಪರ್ಪಸ್ಗೆ ದಾಳಿ ನಡೆದಿದೆ ಅಂತಕ್ಕಂಥದ್ದು ತಿಳಿದು ಬಂದಿಲ್ಲ. ಆದ್ರೆ ಪ್ರತಿಯೊಬ್ರು ಏನು ಮಂಡ್ಯ ಚುನಾವಣೆಗೆ ಸಂಬಂಧಪಟ್ಟಂಗೆ ಎಲ್ಲಾ ಮುಖಂಡರುಗಳು ಕೂಡ ಬಂದು ಆತ್ಮಾನಂದ ಅವ್ರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಯತ್ನ ನಡೆಸಿದ್ರು. ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿದ್ರು. ಅದಾದ ನಂತರ ಅದಕ್ಕೂ ಮುಂಚೆ ಏನು ಅನಿತಾ ಕುಮಾರಸ್ವಾಮಿ ಮತ್ತೆ ಅಭ್ಯರ್ಥಿ ನಿಖಿಲ್ ಇವರೆಲ್ಲರೂ ಕೂಡ ಹೋಗಿ ಭೇಟಿ ಮಾಡಿದ್ರು. ಹೀಗಾಗಿ ಹಿನ್ನೆಲೆಯಲ್ಲಿ ಹೋಗಿ ಏನಾದ್ರು ದಾಳಿ ಮಾಡಿದಾರ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ದಾಳಿ ಸಂಪೂರ್ಣ ನಂತರ ಅಥವಾ ಅದು ಏನಾದ್ರು ಯಾವ ಪರ್ಪಸ್ ಆಗಿದೆ ಅಂತಕ್ಕಂಥದ್ದು ನಂತರವಷ್ಟೇ ಗೊತ್ತಾಗ್ಬೇಕಾಗಿದೆ. ಅವಿನಾಶ್, ಧನ್ಯವಾದ ರವಿ ಮಾಹಿತಿಗಾಗಿ.
ಇದು ಸದ್ಯ ಐ ಟಿ ದಾಳಿ ಇವತ್ತು ಕೂಡ ಮುಂದುವರೆದಿದೆ. ಆದರೆ ಫಾರ್ ಎ ಡಿಫರೆನ್ಸ್ ಏನಂತಂದರೆ, ಫಾರ್ ಎ ಚೇಂಜ್ JDSಗೆ ಸಂಬಂಧಪಟ್ಟಂಥವ್ರಲ್ಲಿ ಈಗ ಕಾಂಗ್ರೆಸ್ನ ಮಾಜಿ ಸಚಿವರ ಮೇಲೆ ಆತ್ಮಾನಂದ್ ಅವ್ರ ಮೇಲೆ MS ಆತ್ಮಾನಂದ್ ಅವರ ಮನೆಯ ಮೇಲೆ ದಾಖಲೆಗಳ ಪರಿಶೀಲನೆ ಆಗ್ತಿದೆ. ಸುಭಾಷ್ ನಗರದಲ್ಲಿರುವಂಥ ಅವರ ಮನೆಯ ಮೇಲೆ ಈಗ ದಾಳಿ ಆಗಿರೋದು. ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ಅಲ್ಲಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಗ ಮಂಡ್ಯದಲ್ಲಿ ಈ ಹಿಂದೆ ಅಂಬರೀಷ್ ಅವರಿದ್ದರೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು MS ಆತ್ಮಾನಂದ್ ಅವರು, ಅವರ ಮನೆಯ ಮೇಲೆ ಈಗ ದಾಳಿ ಆಗ್ತಿದೆ.